ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ದಾಸನ ಹುಟ್ಟುಹಬ್ಬಕ್ಕೂ ಮೊದಲೇ ಸೆಲೆಬ್ರಿಟೀಸ್ಗೆ ಭರ್ಜರಿ ಗಿಫ್ಟ್. ಡಿ ಬಾಸ್ ಹುಟ್ಟುಹಬ್ಬದ ಹಿನ್ನೆಲೆ ಫ್ಯಾನ್ಸ್ಗಾಗಿ ಬರ್ತಾ ಇದೆ ದರ್ಶನ್ ಸಿನಿಮಾ. ದರ್ಶನ್ ಹುಟ್ಟುಹಬ್ಬಕ್ಕೂ ಮುನ್ನ ನನ್ನ ಪ್ರೀತಿಯ ರಾಮು ರೀ ರಿಲೀಸ್. ದರ್ಶನ್ ಸಿನಿ ಜರ್ನಿಯಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಸಿನಿಮಾ ಇದು. ನನ್ನ ಪ್ರೀತಿಯ ರಾಮು ಮರು ಬಿಡುಗಡೆ ಆಗ್ತಾ ಇರುವ ದರ್ಶನ್ ಸಿನಿಮಾ ಫೆಬ್ರವರಿ 14ರಂದು ದರ್ಶನ್ ನಟನೆಯ ಸಿನಿಮಾ ಮರು ಬಿಡುಗಡೆ ಆಗಲಿದೆ. ದರ್ಶನ್ ಹುಟ್ಟುಹಬ್ಬಕ್ಕೂ ಮುಂಚಿತವಾಗಿ ನನ್ನ ಪ್ರೀತಿಯ ರಾಮು ರೀ ರಿಲೀಸ್ ಆಗ್ತಾ ಇದೆ. ಸಂಜಯ್ ಹಾಗೂ ವಿಜಯ್ ಜಂಟಿಯಾಗಿ ನಿರ್ದೇಶಿಸಿರುವಂತಹ ಸಿನಿಮಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಜೈಲಿಗೆ ಹೋಗಿದ್ರು. ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಜೈಲಿಗೆ ಹೋದಂತ ಹಿನ್ನೆಲೆಯಲ್ಲಿ ಅವರ ಸಿನಿಮಾಗಳು ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದ್ದಾವೆ. ಯಾವ ಸಿನಿಮಾಗಳು ಕೂಡ ಬಿಡುಗಡೆ ಆಗಿಲ್ಲ. ಅಂದುಕೊಂಡಂತೆ ಆಗ್ಬಿಟ್ಟಿದ್ರೆ ಡೆವಿಲ್ ಸಿನಿಮಾ ಕಳೆದ ವರ್ಷ ಡಿಸೆಂಬರ್ನಲ್ಲೇ ಬಿಡುಗಡೆ ಆಗಬೇಕಾಗಿತ್ತು, ಆದ್ರೆ ಆಗಲಿಲ್ಲ. ಇದರಿಂದ ಅವರ ಫ್ಯಾನ್ಸ್ಗೆ ನಿರಾಸೆ ಆಗಿದೆ. ಇನ್ನು ಎಷ್ಟು ವರ್ಷ ಕಾಯಬೇಕು ನಮ್ಮ ಬಾಸ್ ಸಿನಿಮಾಗಾಗಿ ಅಂತ ಕಾಯ್ತಾ ಇದ್ದಂತ ಅವರ ಫ್ಯಾನ್ಸ್ಗೆ ಇದು ಸಿಹಿ ಸುದ್ದಿ. ದಾಸನ ಹುಟ್ಟು ಹಬ್ಬ ಬರ್ತಾ ಇದೆ, ಅಂದ್ರೆ ದರ್ಶನ್ ಅವರ ಹುಟ್ಟು ಹಬ್ಬ ಬರ್ತಾ ಇದೆ. ಅವತ್ತೇನಾದ್ರೂ ಡೆವಿಲ್ ಸಿನಿಮಾದ ಒಂದು ಟೀಸರ್ ಏನಾದ್ರೂ ಬಿಡುಗಡೆ ಮಾಡ್ತಾರಾ ಅನ್ನೋ ಒಂದು ಕುತೂಹಲದ ಜೊತೆಗೆ ಕಾಯ್ತಾ ಇದ್ರು ಅಭಿಮಾನಿಗಳು. ಆದ್ರೆ ಆ ಹುಟ್ಟು ಹಬ್ಬಕ್ಕಿಂತ ಮೊದಲು ಒಂದೊಂದು ಸಿಹಿ ಸುದ್ದಿ ಏನಪ್ಪಾ ಅಂತ ಅಂದ್ರೆ ದರ್ಶನ್ ಅವರ ಸಿನಿಮಾ ನನ್ನ ಪ್ರೀತಿಯ ರಾಮು ಆ ಒಂದು ಸಿನಿಮಾ ರೀ ರಿಲೀಸ್ ಆಗೋದಕ್ಕೆ ಸಜ್ಜಾಗಿದೆ. ಡಿ ಬಾಸ್ ಹುಟ್ಟು ಹಬ್ಬದ ಹಿನ್ನೆಲೆ ಫ್ಯಾನ್ಸ್ಗಾಗಿ ದರ್ಶನ್ ಸಿನಿಮಾ ಬರ್ತಾ ಇರೋದು. ದರ್ಶನ್ ಸಿನಿ ಜರ್ನಿಯಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಸಿನಿಮಾ ಇದು. ಒಬ್ಬ ಕುರುಡನಾಗಿ ಅಭಿನಯ ಮಾಡಿದಂತ ದರ್ಶನ್ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಾಗ್ಬಿಟ್ರು ಆ ಒಂದು ಸಿನಿಮಾದಿಂದ. ಫೆಬ್ರವರಿ 14ಕ್ಕೆ ಈ ಒಂದು ಸಿನಿಮಾ ಮರು ಬಿಡುಗಡೆ ಆಗ್ತಾ ಇದೆ. ದರ್ಶನ್ ಹುಟ್ಟು ಹಬ್ಬಕ್ಕೂ ಮುಂಚಿತವಾಗಿ ನನ್ನ ಪ್ರೀತಿಯ ರಾಮು ರೀ ರಿಲೀಸ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಸಂಜಯ್ ಹಾಗೂ ವಿಜಯ್ ಜಂಟಿಯಾಗಿ ನಿರ್ದೇಶನ ಮಾಡಿರುವಂತಹ ಒಂದು ಸಿನಿಮಾ ಇದು. ನನ್ನ ಪ್ರೀತಿಯ ರಾಮು ಮರು ಬಿಡುಗಡೆ ಆಗ್ತಾ ಇರುವ ದರ್ಶನ್ ಸಿನಿಮಾ ಫೆಬ್ರವರಿ 14ರಂದು ದರ್ಶನ್ ನಟನೆಯ ಸಿನಿಮಾ ಮರು ಬಿಡುಗಡೆ ಆಗಲಿದೆ. ದರ್ಶನ್ ಹುಟ್ಟುಹಬ್ಬಕ್ಕೂ ಮುಂಚಿತವಾಗಿ ನನ್ನ ಪ್ರೀತಿಯ ರಾಮು ರೀ ರಿಲೀಸ್ ಆಗ್ತಾ ಇದೆ. ಸಂಜಯ್ ಹಾಗೂ ವಿಜಯ್ ಜಂಟಿಯಾಗಿ ನಿರ್ದೇಶಿಸಿರುವಂತಹ ಸಿನಿಮಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಜೈಲಿಗೆ ಹೋಗಿದ್ರು. ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಜೈಲಿಗೆ ಹೋದಂತ ಹಿನ್ನೆಲೆಯಲ್ಲಿ ಅವರ ಸಿನಿಮಾಗಳು